Hi GPT, what's new in GPT-5? So, I got an answer saying ಇವಾಗ GPT-5 ಅಲ್ಲಿ ಏನೇನು ಹೊಸ ಫೀಚರ್ಸ್ ಬಂದಿದೆ ಅಂತ. ಇದೇ ಥರ ಡೆವಲಪರ್ಸ್ ಕೋಡ್ ಕರೆಕ್ಷನ್ಸ್ಗೆ ಅಥವಾ ಕೋಡ್ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಡೆವಾಪ್ಸ್ ಇಂಜಿನಿಯರ್ಸ್ ಅವರು CI/CD ಪೈಪ್ಲೈನ್ನ ಹೇಗೆ ಇನ್ನೂ ಬೆಟರ್ ಮಾಡೋದು ಅಂತ ನೋಡ್ತಾರೆ. ರಿಲೀಸ್ ಇಂಜಿನಿಯರ್ಸ್ ಅವರು ಕೂಡ ಅವ್ರ ಕೆಲಸಕ್ಕೆ ಅಂತ ಯೂಸ್ ಮಾಡ್ಕೊಳ್ತಿದ್ದಾರೆ. ಸೊ ಎವ್ರಿ ಒನ್ ಈಸ್ ಯೂಸಿಂಗ್ ChatGPT. ಬರೀ ಟೆಕ್ ಕಲ್ತ್ಕೊಂಡಿರೋರಷ್ಟೇ ಅಲ್ಲ, ನಾನ್ IT ಗೈಸ್ ಕೂಡ ಇವತ್ತು ChatGPT ಯೂಸ್ ಮಾಡ್ತಿದ್ದಾರೆ. ಅವ್ರು ಯಾವುದಕ್ಕೆ ಯೂಸ್ ಮಾಡ್ತಿದ್ದಾರೆ? ಅವ್ರ ಕೆಲಸಕ್ಕಂತ ಯೂಸ್ ಮಾಡ್ತಿದ್ದಾರೆ. ಬಟ್ ಎಲ್ಲರೂ ಈ ಯೂಸ್ ಮಾಡ್ತಿರೋ AI ಟೂಲ್ಸಲ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಬಿಹೈಂಡ್ ಇಟ್, ಇದ್ರ ಬಗ್ಗೆ ಯಾವ್ದಾದ್ರು ಥಿಂಕ್ ಮಾಡಿದ್ದೀರಾ? ಇಲ್ಲ ಅಂತಂದರೆ ಯು ಹ್ಯಾವ್ ಕಮ್ ಟು ದ ರೈಟ್ ಪ್ಲೇಸ್. ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಯು ಆರ್ ಲರ್ನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದ್ಯಾವುದು ಅಂತಂದರೆ LLM. ಈ LLM ಈಸ್ ದಿ ಸೈನ್ಸ್ ಬಿಹೈಂಡ್ ಆರ್ ChatGPT ಆ್ಯಂಡ್ ಎನಿ AI ಟೂಲ್. ಸೊ ಇವತ್ತು ಅದ್ರ ಬಗ್ಗೆ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಲೆಟ್ಸ್ ಗೋ. ಸೊ LLM ಸ್ಟ್ಯಾಂಡ್ಸ್ ಫಾರ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಹೇಗೆ ವರ್ಕ್ ಆಗುತ್ತೆ ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಯಾವ್ದು ತಗೊಳ್ಬೋದು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ChatGPT ಆರ್ ಕ್ಲಾಡ್ ಆರ್ Gemini, ವಿಚ್ ಎವರ್ ಯು ವಾಂಟ್ ಟು ಯೂಸ್. ಸೊ ಎನಿ AI ಟೂಲ್ ನೀವು ಇವತ್ತು ಯೂಸ್ ಮಾಡ್ತಿರೋದ್ರಲ್ಲಿ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ LLM. ಸೊ ಇವಾಗ ನಾನು ಇದರಲ್ಲಿ ಹಾಯ್ ಅಂತ ಕಳಿಸ್ತೀನಿ. ಸೊ ವಾಟ್ ಈಸ್ GPT ಈಸ್ ಗೋಯಿಂಗ್ ಟು ಆನ್ಸರ್. ಹಾಯ್ ಅಂತ ಕಳಿಸಿದಾಗ ಹಾಯ್ ಹೌ ಕ್ಯಾನ್ ಐ ಹೆಲ್ಪ್ ಯು ಟುಡೇ ಅಂತ ಕೇಳ್ತೆ. ಇಟ್ ಈಸ್ ಗಿವಿಂಗ್ ಮೀ ಸಮ್ ರೆಸ್ಪಾನ್ಸ್ ಹಿಯರ್. ಸೊ ಹೌ ಇಸ್ ದಿಸ್ ಹಾಯ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಈ ಥರ ಒಂದು ರೆಸ್ಪಾನ್ಸ್ ಕೊಡಬೇಕು ಅಂತ. ಈ ಥರ ನಾನು ಮನುಷ್ಯರಲ್ಲಿ ನೋಡ್ತೀವಿ. ಮನುಷ್ಯರಿಗೆ ನಾವು ಹಾಯ್ ಅಂದರೆ ಅವ್ರು ಹಾಯ್ ಅಂತ ವಾಪಸ್ ಹೇಳ್ತಾರೆ, ಹೇಗಿದೆಯಾ ಅಂತ ಕೇಳ್ತಾರೆ, ವಾಟ್ಸ್ಆ್ಯಪ್ ಅಂತಾರೆ. ಸೊ ಈ ಥರ ಒಂದು ರೆಸ್ಪಾನ್ಸ್ ಬರೋದಕ್ಕೆ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಏನೋ ಒಂದು ಮ್ಯಾಜಿಕ್ ಆಗ್ತಾ ಇದೆಯಾ ಅಥವಾ ಇಸ್ ಇಟ್ ಸಮಥಿಂಗ್ ಎಲ್ಸ್? ಇಟ್ ಈಸ್ ನಥಿಂಗ್ ಬಟ್ ಸಮ್ ಕೋಡ್ ಬಿಹೈಂಡ್ ಇಟ್ ಆ್ಯಂಡ್ ಆಲ್ಸೋ ಸಮ್ ಮ್ಯಾಥಮೆಟಿಕ್ಸ್ ಬಿಹೈಂಡ್ ಇಟ್. ಸೊ ಅದ್ರ ಬಗ್ಗೆ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. ಓಕೆ, ಸೊ ಇವಾಗ ನಮಗೆ GPT ಆರ್ ChatGPT ಏನಿದೆ ಅದ್ರ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿದೆ ಆ್ಯಂಡ್ ಐ ಆಮ್ ಶ್ಯೂರ್ ಮೆನಿ ಆಫ್ ದೆಮ್ ಹ್ಯಾವ್ ಆಲ್ರೆಡಿ ಯೂಸ್ಡ್ ಇಟ್. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಲೆಟ್ಸ್ ಸಿ ವಾಟ್ ಈಸ್ ದಿಸ್ GPT. ಓಕೆ, GPT ಅಂದರೆ ಏನು? ಓಕೆ, ಲೆಟ್ಸ್ ಮೇಕ್ ದಿಸ್ ಅ ಲಿಟಲ್ ಸ್ಮಾಲ್. ಓಕೆ, ಸೊ ಇವಾಗ GPT ಫುಲ್ ಫಾರ್ಮ್ ಯಾರ್ಯಾರಿಗೆ ಗೊತ್ತಿದೆ? ಐ ಹೋಪ್ ಮೋಸ್ಟ್ ಆಫ್ ಯು ನೋ ಅಬೌಟ್ ಇಟ್. GPT ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. Okay, it is generative pre-trained transformer. This is nothing but our GPT. Okay, ಇದನ್ನ ನಾವು ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ದಿಸ್ ಜನರೇಟಿವ್, ವಾಟ್ ಈಸ್ ದಿಸ್ ಪ್ರೀ-ಟ್ರೈನ್ಡ್ ಆ್ಯಂಡ್ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್? ಫಸ್ಟ್ ನಾವು ಪ್ರೀ-ಟ್ರೈನ್ಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಾಯ್ ಅಂತ ಕಳಿಸಿದಾಗ ಹೆಲೋ ಅಂತ ಬರೋದಕ್ಕೆ ವಿ ಆರ್ ಟ್ರೈನಿಂಗ್ ದಿಸ್ ಪರ್ಟಿಕ್ಯುಲರ್ ಮಾಡೆಲ್ ಟು ಡೂ ಸಮ್ ರೆಸ್ಪಾನ್ಸ್. ಒಂದು ರೆಸ್ಪಾನ್ಸ್ನ ನಾವು ಕೊಡೋದಕ್ಕೆ ಅಥವಾ ಒಂದು ರೆಸ್ಪಾನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಆ ರೆಸ್ಪಾನ್ಸ್ ಯಾವ ಥರ ಬರಬೇಕು ಅಂತ ನಾವು ಟ್ರೈನ್ ಮಾಡ್ತೀವಿ. ಸೊ ಟ್ರೈನ್ ಮಾಡೋದಕ್ಕೆ ವಾಟ್ ಡು ವಿ ನೀಡ್? ವಿ ನೀಡ್ ಅ ಲಾಟ್ ಆಫ್ ಡೇಟಾ. ಓಕೆ, ಇವಾಗ ಇವತ್ತು 8 ಬಿಲಿಯನ್ ಪೀಪಲ್ ಇದ್ದಾರೆ ಅಂತ ಅನ್ಕೊಳ್ಳಿ. ಆ 8 ಬಿಲಿಯನ್ ಪೀಪಲ್ ಎಷ್ಟು ಥರ ರೆಸ್ಪಾಂಡ್ ಮಾಡ್ತಾರೆ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಏನಂತ ರೆಸ್ಪಾಂಡ್ ಮಾಡ್ತಾರೆ? ಹಾಯ್ ಅಂದರೆ ಯಾರು ಏನು ಥರ ರೆಸ್ಪಾಂಡ್ ಮಾಡ್ತಾರೆ? ಇವಾಗ ಹಾಯ್ ಅಂತ ನನಗೆ ಹೇಳಿದ್ರೆ ನಾನು ಹಾಯ್ ಹೌ ಆರ್ ಯು ಅಂತ ಕೇಳ್ತೀನಿ. ಸೊ ಅದೇ ಥರನೇ GPT ಏನು ಮಾಡುತ್ತೆ? ಹಾಯ್ ಹೌ ಕ್ಯಾನ್ ಐ ಹೆಲ್ಪ್ ಯು ಟುಡೇ ಅಂತ ಹೇಳುತ್ತೆ. ಸೊ ಇವಾಗ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೀ-ಟ್ರೈನ್ಡ್ ಕರೆಕ್ಟ್ಲಿ. ಸೊ ಪ್ರೀ-ಟ್ರೈನ್ಡ್ ಈಸ್ ನಥಿಂಗ್ ಬಟ್ ಇವಾಗ ನನ್ನ ಹತ್ರ ಒಂದು ಬಾಕ್ಸ್ ಇದೆ. ಓಕೆ, ಈ ಬಾಕ್ಸನ್ನು ನಾನು ಏನು ಮಾಡ್ತೀನಿ? ಈ ಬಾಕ್ಸಿಂದ ನಾನು ಇನ್ನೊಂದು ಬಾಕ್ಸ್ಗೆ ಜನ್ರೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಈ ಬಾಕ್ಸಲ್ಲಿ ನಾನು ಏನೋ ಟಾಯ್ಸ್ ಹಾಕಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಈ ಟಾಯ್ ಬಾಕ್ಸ್ ಫುಲ್ ಆಗೋಗುತ್ತೆ. ಸೊ ಇದೇ ಥರನೇ ಐ ನೀಡ್ ಒನ್ ಮೋರ್ ಬಾಕ್ಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಓಕೆ, ಸೊ ಇವಾಗ ಇದೇ ಥರನೇ ಐ ವಾಂಟ್ ಒನ್ ಮೋರ್ ಬಾಕ್ಸ್. ಸೊ ದಿಸ್ ವಿಲ್ ಬಿ ಟಾಯ್ಸ್ 2. ಓಕೆ, ಸೊ ಇವಾಗ ನಿಮ್ಮ ಮೂವೀಸ್ ಥರನೂ ಅಷ್ಟೇ. ಇವಾಗ ವೆರಿ ಫೇಮಸ್ ಕಾಂತಾರ ಮೂವಿನ ತೊಗೊಂಡ್ರೆ ಕಾಂತಾರ 1ನಲ್ಲಿ ಏನು ಸ್ಟೋರಿ ಇತ್ತು ಅದರಿಂದನೇ ಡಿರೈವ್ ಆಗಿ ಕಾಂತಾರ 2ನೂ ಮಾಡಿದ್ರು. ಸೊ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಈಸ್ ವಿ ಕ್ಯಾನ್ ಪ್ರಿಡಿಕ್ಟ್ ಕಾಂತಾರ 2ಅಲ್ಲಿ ಏನಿರ್ಬೋದು, ಏನು ಕತೆ ಇರ್ಬೋದು ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಇದ್ವಿ. ಅದೇ ಥರನೇ ನಮ್ಮ ಹತ್ರ ಇಷ್ಟೊಂದು ಡೇಟಾ ಇತ್ತು. ಕಾಂತಾರ 1ನಲ್ಲಿ ಏನಿತ್ತೋ ಆ ಡೇಟಾನ ನಾವು ಇಟ್ಕೊಂಡು ಅದ್ರ ಬೇಸಿಸ್ ಮೇಲೆ ವಿ ಟ್ರೈ ಟು ಪ್ರಿಡಿಕ್ಟ್ ದ ಕಾಂತಾರ 2. ಸೊ ದ್ಯಾಟ್ ಈಸ್ ನೋನ್ ಆಸ್
ಪ್ರೀ ಟ್ರೈನ್ಡ್, ಮುಂಚೆನೆ ಟ್ರೈನ್ ಆಗಿದ್ವಿ ನಾವು, ಈ ಥರ ಒಂದು ಫಿಲಮ್ ಬರ್ಬೋದು, ಇನ್ನೂ ಚೆನ್ನಾಗಿರ್ಬೋದು ಅಂತ ನಾವು ಪ್ರೀ ಟ್ರೈನ್ಡ್ ಆಗಿದ್ವಿ. ಓಕೆ, ದಟ್ ಈಸ್ ವಾಟ್ ಈಸ್ ಪ್ರೀ ಟ್ರೈನ್ಡ್ ಇನ್ GPT. ನೆಕ್ಸ್ಟ್ ವಿಲ್ ಗೋ ಟು ಜನರೇಟಿವ್. ಓಕೆ, ಸೊ ಇವಾಗ ಇದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಐ ವಿಲ್ ಗಿವ್ ಯು ಆನ್ ಎಕ್ಸಾಂಪಲ್ ಆಫ್ ಗೂಗಲ್. ಓಕೆ, ಇವಾಗ ನಾವು ಗೂಗಲ್ಗೆ ಹೋಗ್ತೀವಿ. ಓಕೆ, ನಾವೇನು ಸರ್ಚ್ ಮಾಡ್ತೀವಿ? ಓಕೆ, ಲೆಟ್ಸ್ ಜಸ್ಟ್ ಸೇ ಐ ಗೋ ಟು ಗೂಗಲ್ ಸರ್ಚ್ ಆ್ಯಂಡ್ ಸೇ ವಾಟ್ ಈಸ್ LLM ಅಂತ ಕ್ವಶನ್ ಮಾಡ್ತೀವಿ. ಸೊ ಗೂಗಲ್ ವಿಲ್ ಗಿವ್ ಮಿ bunch of answers, correct? Will give me bunch of answers and this is the end of it. ನಾನು ಕ್ಲಿಕ್ ಮಾಡ್ತೀನಿ, ಲಿಂಕ್ ಕ್ಲಿಕ್ ಮಾಡ್ತೀನಿ, ಅದ್ರ ಬಗ್ಗೆ ಓದ್ತೀನಿ ಆ್ಯಂಡ್ ದಟ್ ಈಸ್ ಇಟ್. ಬಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ LLM ಇಸ್, ನಾವೊಂದು ಪ್ರಾಂಪ್ಟ್ ಕೊಡ್ತೀವಿ, ಆ ಪ್ರಾಂಪ್ಟಿಗೆ ಅಡ್ಜಸ್ಟೆಂಟ್ ಆನ್ಸರ್ ಬರುತ್ತೆ, ಕರೆಕ್ಟ್? ಇವಾಗ ನಾನು GPT-ಯಲ್ಲಿ ಏನಾಯಿತು, ಹಾಯ್ ಹೌ ಕ್ಯಾನ್ ಐ ಹೆಲ್ಪ್ ಯು ಟುಡೇ ಅಂತ ಇಟ್ ಗೇವ್ ಮಿ ಒನ್ ಮೋರ್ ಕ್ವಶನ್, ಹಾಯ್ ಅಂತ ಕೊಟ್ಟಾದ್ಮೇಲೆ, ಕರೆಕ್ಟ್, ನಾನು ಹೇಳ್ತೀನಿ ವಾಟ್ಸ್ ದಿ LLM ಸ್ಟೇಟಸ್ ಅಂತ ಕೇಳ್ತೀನಿ. ಇಟ್ ಕ್ಯಾನ್ ಬಿ ಸಮ್ ರ್ಯಾಂಡಮ್ ಕ್ವಶನ್, ವಾಟ್ಸ್ ದಿ LLM ಸ್ಟೇಟಸ್ ಅಂತ ಕೊಟ್ಟಿದ್ದೀನಿ ನಾನು ಇವಾಗ. ಓಕೆ, ಇಟ್ ಈಸ್ ಸರ್ಚಿಂಗ್ ಆ್ಯಂಡ್ ಇಟ್ ಈಸ್ ಗಿವಿಂಗ್ ಮೀ ಒನ್ ಮೋರ್ ಆನ್ಸರ್, ಗುಡ್ ಕ್ವಶನ್, ಆ್ಯಂಡ್ ಇಟ್ ಈಸ್ ಗಿವಿಂಗ್ ಮೀ ಸಮ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್ ಆ್ಯಂಡ್ ಟಾಪ್ 10 ಆಗಿ ಏನು ಸಿಕ್ತು ಅದಷ್ಟನ್ನು ಹೇಳುತ್ತೆ ಇಲ್ಲಿ. ಓಕೆ, ಆ್ಯಂಡ್ ಹಿಯರ್ ಇಟ್ ಸೇಸ್ ಇಫ್ ಯು ಲೈಕ್ ಐ ಕ್ಯಾನ್ ಪುಲ್ ಅಪ್ ಟು 5 to 10 of the most capable LLMs right now, open and closed and show what each specially good for. It is saying ನಾನು ಇನ್ನೂ ಏನಾದರೂ ಮಾಡ್ತೀನಿ, ದಿಸ್ ಇಸ್ ನಾಟ್ ದಿ ಎಂಡ್ ಆಫ್ ಇಟ್, ಕರೆಕ್ಟ್? ಗೂಗಲಲ್ಲಿ ಏನಾಗುತ್ತೆ, ನೀವು ಗೂಗಲ್ ಸರ್ಚ್ ಮಾಡಿದಾಗ ಯು ವಿಲ್ ಗೆಟ್ ಸಮಥಿಂಗ್ ಆ್ಯಂಡ್ ದಟ್ಸ್ ಇಟ್. ಓಕೆ, ಸೊ ಇಲ್ಲೇನಾಗ್ತದೆ, ನೀವೇ ಫುಲ್ ಸ್ಟಾಪ್ ಹಾಕೋ ತನಕ, ನೀವೇ ಒಂದು ಎಂಡ್ ಕೊಡೋ ತನಕ ಇಟ್ ಈಸ್ ಸ್ಟಿಲ್ ಗಿವಿಂಗ್ ಯು ಮೋರ್ ಆ್ಯಂಡ್ ಮೋರ್ ಆನ್ಸರ್ಸ್. ಸೊ ದಟ್ ಈಸ್ ವಾಟ್ ಈಸ್ ಡಿಫ್ರೆಂಟ್ ಫ್ರಮ್ ಗೂಗಲ್ ಸರ್ಚ್ ಆ್ಯಂಡ್ LLM. ಸೊ LLM ಯಾವ ಥರ ಟ್ರೈನ್ ಆಗಿದೆ ಅಂತಂದರೆ, ಯು ಆರ್ ಹುಕ್ ಟು ದಿಸ್, ನಿಮಗೇನು ಆನ್ಸರ್ ಬೇಕು ಅದು ಇದರಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಇನ್ನೂ ಬೆಟರ್ ಆನ್ಸರ್ ಬೇಕಾ, ಇನ್ನೂ ಏನಾದರೂ ಬೇರೆದು ಬೇಕಾ ಅಂತ ಇಟ್ ಈಸ್ ಆಸ್ಕಿಂಗ್ ಯು ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್ ಸೊ ದ್ಯಾಟ್ ಯು ಆರ್ ಹುಕ್ ಟು ದಿಸ್. ಸೊ ದಿಸ್ ಈಸ್ ವಾಟ್ ಈಸ್ ಹ್ಯೂಮನ್ ಬಿಹೇವಿಯರ್ ಅಂತಲೂ ಹೇಳ್ಬೋದು. ಸೊ ಹ್ಯೂಮನ್ ಬಿಹೇವಿಯರನ್ನು ಪ್ರೀ ಟ್ರೈನ್ಡ್ ಮಾಡಿ ಈ ಮಷೀನಿಗೆ ಹಾಕಿದ್ದಾರೆ ಆ್ಯಂಡ್ ದ್ಯಾಟ್ ಮಷೀನ್ ಈಸ್ ಜನರೇಟಿವ್ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಜನರೇಟಿಂಗ್ ಆನ್ಸರ್ಸ್ ಫಾರ್ ಯು ಬೈ ದ ಪ್ರೀ ಟ್ರೈನ್ಡ್ ಡೇಟಾ. ಸೊ ದಿಸ್ ಈಸ್ ವಾಟ್ ಈಸ್ LLMs ಆರ್ GPT ಏನಂತ ಇದೆ, ದಟ್ ಈಸ್ ಜನರೇಟಿವ್ ಪ್ರೀ ಟ್ರೈನ್ಡ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್. ಈ ಟ್ರಾನ್ಸ್ಫಾರ್ಮರ್ ಏನು ಅಂತ ಹೋಗೋದಕ್ಕೂ ಮುಂಚೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಸ್ಮಾಲ್ ಟಾಪಿಕ್, ದಟ್ ಈಸ್ ಗೂಗಲ್ ಹ್ಯಾಸ್ ಅ ಲಾಟ್ ಆಫ್ ವೈಟ್ ಪೇಪರ್ಸ್. ಓಕೆ, ಇದು ರಿಸರ್ಚ್ ಪೇಪರ್ ಅಂತಲೂ ಹೇಳ್ಬೋದು. ಅದರಲ್ಲಿ ಅಟೆನ್ಷನ್ ಈಸ್ ಆಲ್ ಯು ನೀಡ್ ಅಂತ ಒಂದು ಪೇಪರ್ ಇದೆ. ಓಕೆ, ಇದರಲ್ಲಿ ನೀವು ನೋಡಿದ್ರೆ ಇಟ್ ವಿಲ್ ಗಿವ್ ಯು ಆಲ್ ದಿ ಮಾಡೆಲ್ ಐಡಿಯಾಸ್. ಇವಾಗ ಟ್ರಾನ್ಸ್ಫಾರ್ಮರ್ ಅಂತ ಏನು ಮಾತಾಡಿದೆ, ಇಟ್ ಹ್ಯಾಸ್ ಅನ್ ಆರ್ಕಿಟೆಕ್ಚರ್ ಹಿಯರ್. ಓಕೆ, ಈ ಆರ್ಕಿಟೆಕ್ಚರ್ನ ನೀವು ನೋಡ್ತೀರಾ ಅಂತಂದರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ಸಚ್ ಆಸ್ ಇನ್ಪುಟ್ ಎಂಬೆಡಿಂಗ್, ಔಟ್ಪುಟ್ ಎಂಬೆಡಿಂಗ್, ಮಲ್ಟಿ ಹೆಡ್ ಅಟೆನ್ಷನ್ ಅಂತ ಇದೆ. ಓಕೆ, ಆ್ಯಂಡ್ ಎಲ್ಲದಕ್ಕೂ ಇಟ್ ಹ್ಯಾಸ್ ಸಮ್ ಡೇಟಾ ಹಿಯರ್. ಇಫ್ ಯು ಕ್ಯಾನ್ ಸಿ ಹಿಯರ್, ಅದ್ರ ಬಗ್ಗೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ದಿಸ್ ಇಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಗೆಟ್ ಆನ್ಲೈನ್. ನೀವು ಇದನ್ನು ಇಫ್ ಯು ಹ್ಯಾವ್ ಫ್ರೀ ಟೈಮ್ ಇದನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಬೋದು. ಜಸ್ಟ್ ಸಿ ಹೌ ದಿಸ್ ಇಸ್ ಆ್ಯಕ್ಚುಲಿ ವರ್ಕಿಂಗ್. ಓಕೆ, ಸೊ ಇವಾಗ ನಾವು ಗೂಗಲ್ ಸರ್ಚಲ್ಲಿ ಏನು ಮಾಡ್ತೀವಿ, ಓಕೆ, ಗೂಗಲ್ ಸರ್ಚಲ್ಲಿ ಏನು ಮಾಡ್ತೀವಿ ಅಂತ ಜಸ್ಟ್ ಎಕ್ಸ್ಪ್ಲೇನ್ ಇಟ್ ಅಗೇನ್. ಓಕೆ, ಇಲ್ಲಿ ಎಸ್ ವಾಟ್ ಈಸ್ LLM ಅಂತ ಕೊಟ್ಟೆ, ಇಟ್ ವಿಲ್ ಗಿವ್ ಮಿ ಮಲ್ಟಿಪಲ್ ಆನ್ಸರ್ಸ್, ವೆಬ್ ಪೇಜಸ್ನ ಕೊಡುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡಿ ನೋಡ್ಬೋದು. ನಾವು ವಾಟ್ ಹ್ಯಾಪನ್ಸ್ ಹಿಯರ್ ಇಸ್, ನಾನು LLM ಬದಲು ಓಕೆ ಬೇರೆ ಏನೋ ಕೊಟ್ಬಿಡ್ತೀನಿ, ಬೈ ಮಿಸ್ಟೇಕ್ ಆಗಿ ಎನ್ ಅಂತ ಕೊಟ್ಬಿಡ್ತೀನಿ, LLN ಅಂತ ಕೊಡ್ತೀನಿ, ಆರ್ ಐ ವಿಲ್ ಗಿವ್ ದಿಸ್ ಸಿಂಬಲ್. ಓಕೆ, ಸೊ ಕೀಬೋರ್ಡಲ್ಲಿ ಯಾವ ಥರ ಇದೆ, ಎಮ್ ಪಕ್ಕ ದಿಸ್ ಗ್ರೇಟರ್ ದ್ಯಾನ್ ಸಿಂಬಲ್ ಲೆಸರ್ ದ್ಯಾನ್ ಸಿಂಬಲ್ ಏನಿದೆ ಅದು ಇಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲೇನಾಗ್ತದೆ, ಗೂಗಲ್ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಕ್ಯಾನ್ ಬಿ ಸಮ್ ಮಿಸ್ಟೇಕ್ ಆ್ಯಂಡ್ ಇಟ್ ವಿಲ್ ಕರೆಕ್ಟ್ ಇಟ್ ಫಾರ್ ಯು. ಕರೆಕ್ಟ್, ಇಲ್ಲಿ ಎಮ್ ಅಂತ ಕರೆಕ್ಟ್ ಮಾಡಿಕೊಂಡು ದಿಸ್ ವಾಟ್ ಯು ಆರ್ ಸರ್ಚಿಂಗ್ ಫಾರ್ ಅಂತ ಬರುತ್ತೆ. ಕರೆಕ್ಟ್, ಸೊ ಅದನ್ನು ಏನು ಮಾಡ್ತಿದ್ದೀವಿ, ದಟ್ ಫೀಚರ್ ಇಸ್ ನಥಿಂಗ್ ಬಟ್ ಯುವರ್ ಆಟೋ ಕರೆಕ್ಟ್. ಸೊ ದಿಸ್ ಈಸ್ ಯುವರ್ ಆಟೋ ಕರೆಕ್ಟ್ ಫೀಚರ್. ಸೊ ದಿಸ್ ಆಟೋ ಕರೆಕ್ಟ್ ಫೀಚರ್ ವಾಸ್ ದೇರ್ ಪ್ರಾಬಬ್ಲಿ ಫ್ರಮ್ ಅ ಲಾಂಗ್ ಟೈಮ್. ನಾವು ಫೋನಲ್ಲಿ ಆಟೋ ಕರೆಕ್ಟ್ ಬರೋದಕ್ಕೂ ಮುಂಚೆ, LLMsಲ್ಲಿ ಆಟೋ ಕರೆಕ್ಟ್ ಬರೋಕ್ಕೂ ಮುಂಚೆ ಗೂಗಲಲ್ಲಿ ಆಲ್ರೆಡಿ ಇತ್ತು. ಗೂಗಲ್ ಸರ್ಚಲ್ಲಿ ಆಟೋ ಕರೆಕ್ಟ್ ವಾಸ್ ಆಲ್ರೆಡಿ ಅ ಫೀಚರ್. ಸೊ ಈ ಆಟೋ ಕರೆಕ್ಟ್ ಫೀಚರ್ ಯಾವ ಥರ ಅರ್ಥ ಮಾಡ್ಕೊಳ್ಳುತ್ತೆ ಅದನ್ನು ನಾವಿವಾಗ ಲೆಟ್ಸ್ ಬ್ರೇಕ್ ಡೌನ್ ಪಾಯಿಂಟ್ ಬೈ ಪಾಯಿಂಟ್. ಸೊ ಫಸ್ಟ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಓಕೆ,
ಈ ಥರ ಆನ್ಸರ್ ಬಂದಾದ್ಮೇಲೆ ನಮ್ಗೆ ಏನೇನು ಆನ್ಸರ್ ಸಿಗ್ತಾ ಇದೆ ಆ್ಯಂಡ್ ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್. ಆ್ಯಂಡ್ ಇಲ್ಲಿ ನೋಡಿ, ಈಸ್ ದಿಸ್ ಕಾನ್ವರ್ಸೇಷನ್ ಹೆಲ್ಪ್ಫುಲ್ ಸೋ ಫಾರ್? ಇಫ್ ನಾಟ್, ಯು ಕ್ಯಾನ್ ಗಿವ್ ಅ ಫೀಡ್ಬ್ಯಾಕ್ ಟು ಇಟ್. ಫೀಡ್ಬ್ಯಾಕ್ ಕೊಟ್ಟಾದ್ಮೇಲೆ ಇಟ್ ವಿಲ್ ಗಿವ್ ಯು ಮಚ್ ಬೆಟರ್ ಆನ್ಸರ್ಸ್. ಓಕೆ, ಸೊ ಇದನ್ನ ಇವಾಗ ಟ್ರಾನ್ಸ್ಫಾರ್ಮರ್ ಅಂತ ಏನು ಹೇಳಿದೆ ಅದ್ರ ಬಗ್ಗೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ಅ ಲಿಟಲ್ ಮೋರ್ ಡೀಟೇಲ್ಡ್ ಮ್ಯಾನರ್. ಓಕೆ, ಸೊ ಇಲ್ಲಿ ಟ್ರಾನ್ಸ್ಫಾರ್ಮರ್ ಅಂತ ಏನು ನೋಡ್ತಾ ಇದ್ದೀವಿ. ಓಕೆ, ದಿಸ್ ಆಟೋ ಕರೆಕ್ಟ್ ಫೀಚರ್, ಆಲ್ ಆಫ್ ದಿಸ್ ವಾಟ್ ವಿ ಆರ್ ಸೀಯಿಂಗ್ ಹಿಯರ್, ಇಲ್ಲಿ ನಾವು ಈ ಆರ್ಕಿಟೆಕ್ಚರಲ್ಲಿ ನೋಡ್ಬೋದು. ಓಕೆ, ಸೊ ಲೆಟ್ಸ್ ಗೋ ಟು ದಿಸ್ ಆರ್ಕಿಟೆಕ್ಚರ್. ಎಸ್, ದಿಸ್ ಇಸ್ ದಿ ಆರ್ಕಿಟೆಕ್ಚರ್. ಓಕೆ, ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಇಸ್ ನಥಿಂಗ್ ಬಟ್ ನಾವೇನೋ ಒಂದು ಫೀಡ್ ಮಾಡ್ತೀವಿ. ಆರ್ ಲೆಟ್ಸ್ ಸೇ ಇಲ್ಲಿ ಹಾಯ್ ಅಂತ ನಾನೇನು ಫಸ್ಟ್ ಟೈಮ್ ಕೊಟ್ಟೆ ಆ್ಯಂಡ್ ವಾಟ್ ಐ ಆಸ್ಕ್ಡ್ ಇಸ್ ವಾಟ್ಸ್ ದಿ LLM ಸ್ಟೇಟಸ್ ಅಂತ ಏನು ಕೊಟ್ಟೆ. ಈ ಡೇಟಾ ಏನಿದೆ, ಆಲ್ ದಿಸ್ ಡೇಟಾ ಅಥವಾ ಇದನ್ನೇ ಹಾಯ್ನೆ ಅಂತ ಅನ್ಕೊಳ್ಳೋಣ. ಲೆಟ್ಸ್ ಟೇಕ್ ವೆರಿ ವೆರಿ ಸ್ಮಾಲ್ ಎಕ್ಸಾಂಪಲ್. ಓಕೆ, ಲೆಟ್ಸ್ ಟೇಕ್ ಹಾಯ್ ಆಸ್ ಅನ್ ಎಕ್ಸಾಂಪಲ್ ಆ್ಯಂಡ್ ಬಿ ಲೈಕ್ ಹಾಯ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಏನಾಗ್ತದೆ, ದಿಸ್ ಡೇಟಾ ಈಸ್ ಬೀಯಿಂಗ್ ಸ್ಟೋರ್ಡ್ ಸಮ್ವೇರ್. ಓಕೆ, ಸೊ ಫಸ್ಟ್ ಥಿಂಗ್ ಏನಾಗುತ್ತೆ ಅಂತಂದರೆ, ಸೊ ಈ ಗೂಗಲ್ ಆರ್ಕಿಟೆಕ್ಚರ್ ಡಯಾಗ್ರಾಮ್ ಬೇಸಿಸ್ ಮೇಲೆ ಏನಾಗ್ತದೆ ಅಂತಂದರೆ, ಈ ಎಲ್ಲ LLMs ಮತ್ತು ಈ ಎಲ್ಲ AI ಏನಿದೆ, ಇಟ್ ಈಸ್ ಆಲ್ ವರ್ಕಿಂಗ್ ಬೇಸ್ಡ್ ಆನ್ ದಿಸ್ ಗೂಗಲ್ ಆರ್ಕಿಟೆಕ್ಚರ್, ದಟ್ ಈಸ್ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್. ಸೊ ಇವಾಗ ಹಾಯ್ ಅಂತ ಕೊಟ್ಟಾಗ ಇಲ್ಲಿ ಏನಾಗ್ತದೆ, ದಿಸ್ ಡೇಟಾ ಈಸ್ ಬೀಯಿಂಗ್ ಫೆಡ್. ಓಕೆ, ಇದೆಲ್ಲೋ ಒಂದು ಕಡೆ ಫೀಡ್ ಆಗ್ತಾ ಇದೆ. ಓಕೆ, ದಿಸ್ ಡೇಟಾ is you're feeding this data somewhere. Okay, this data is stored somewhere. Okay, we'll come to this. Where is this somewhere? Okay, ಈ ಡೇಟಾ ಹಾಯ್ ಅನ್ನೋ ಡೇಟಾ ಒಂದು ಕಡೆ ಸ್ಟೋರ್ ಆಗ್ತಿದೆ. ಆ್ಯಂಡ್ ದೆನ್ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಇಸ್, ಫಸ್ಟ್ ಥಿಂಗ್ ಇಸ್, ಈ ಹಾಯ್ ಅಂತ ಕೊಟ್ಟಿದ ತಕ್ಷಣ ಫಸ್ಟ್ ಏನಾಗ್ತದೆ ಅಂತಂದರೆ, ಇದು ನಂಬರ್ಸ್ಗೆ ಕನ್ವರ್ಟ್ ಆಗಬೇಕು. ಓಕೆ, ಸೊ ವಾಟ್ ಈಸ್ ದಿಸ್ ಕನ್ವರ್ಷನ್ ಅಂತಂದರೆ, ದಿಸ್ ಟೆಕ್ಸ್ಟ್ ಶುಡ್ ಬಿಕಮ್ ಸಮಥಿಂಗ್ ಎಲ್ಸ್. ಇವಾಗ ನಾವು AILಗೆ ಏನು ಮಾಡ್ತೀವಿ, ವಿ ಕ್ಯಾನ್ ಗಿವ್ ದಿಸ್ ಡಿಕ್ಟೇಟ್ ಅಂತ ಕೊಡ್ಬೋದು. ಆಡಿಯೋಯಿಂದ ಟೆಕ್ಸ್ಟ್ ಕನ್ವರ್ಟ್ ಮಾಡ್ಬೋದು, ಆಡಿಯೋಯಿಂದ ಇಮೇಜ್ ಮಾಡ್ಬೋದು, ಆಡಿಯೋಯಿಂದ ಆರ್ ಟೆಕ್ಸ್ಟ್ ಟು ಟೆಕ್ಸ್ಟ್ ಮಾಡ್ಬೋದು. ಕರೆಕ್ಟ್. ಸೊ ಫಾರ್ ಎಕ್ಸಾಂಪಲ್, ನಾನಿವಾಗ ಒಂದು ಟೆಕ್ಸ್ಟ್ ಕೊಟ್ಟಿರ್ತೀನಿ. ಓಕೆ, ದಟ್ ವಿಲ್ ಬಿ ಕನ್ವರ್ಟೆಡ್ ಟು ಆಡಿಯೋ. ಆರ್ ಒಂದು ಟೆಕ್ಸ್ಟ್ ಕೊಡ್ತೀನಿ, ಟೆಕ್ಸ್ಟ್ ಆಗಿ ನನಗೆ ರೆಸ್ಪಾನ್ಸ್ ಸಿಗುತ್ತೆ. ಓಕೆ, or if I will give a text, I will get it as an image. We all have used this particular feature of AI. Correct. ನಾವು ಒಂದು ಟೆಕ್ಸ್ಟ್ ಕೊಡ್ತೀವಿ, ಅದು ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಕರೆಕ್ಟ್. ಸೊ ಈ ಥರ ಈ ಥರ ಒಂದು ಕನ್ವರ್ಷನಲ್ಲಿ ಏನಾಗ್ತದೆ, ಇಟ್ ಶುಡ್ ನೋ ವಾಟ್ ಈಸ್ ದಿ ಎಕ್ಸಾಕ್ಟ್ ಕನ್ವರ್ಷನ್ ಟು ಮೇಕ್. ಸೊ ಅದಕ್ಕೆ ದೇರ್ ಈಸ್ ಒನ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಟೋಕನೈಸೇಷನ್. ಓಕೆ, ಸೊ ಇವಾಗ ನಾನು ಹಾಯ್ ಅಂತ ಕೊಟ್ಟಾಗ ದಿಸ್ ಡೇಟಾ ಇಸ್ ಸ್ಟೋರ್ಡ್, ಮತ್ತು ಟ್ರಾನ್ಸ್ಫಾರ್ಮರ್ ಏನು ಮಾಡ್ತಿದೆ, ಓಕೆ, ಈ ಡೇಟಾನ ಟ್ರಾನ್ಸ್ಫಾರ್ಮರ್ ಇದೇನು ಮಾಡ್ತಿದೆ, ಇಟ್ ಇಸ್ ಟ್ರಾನ್ಸ್ಫಾರ್ಮಿಂಗ್. ಏನಂತ ಟ್ರಾನ್ಸ್ಫಾರ್ಮ್ ಮಾಡ್ತಿದೆ, ಟು ನಂಬರ್ಸ್. ವೈ ಇಸ್ ಇಟ್ ಟ್ರಾನ್ಸ್ಫಾರ್ಮಿಂಗ್ ಇಂಟು ನಂಬರ್ಸ್? ದಿಸ್ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ನಂಬರ್ಸ್. ಕರೆಕ್ಟ್. ಸೊ ಹಾಯ್ ಅಂದರೆ ಇಟ್ ವಿಲ್ ಮೇಕ್ ಶೋರ್ ಇಟ್ ಇಸ್ ಕನ್ವರ್ಟೆಡ್ ಟು ಅ ನಂಬರ್. ಆ ನಂಬರ್ ಕನ್ವರ್ಟ್ ಆದಮೇಲೆ ದೆರ್ ಇಸ್ ಸಮಥಿಂಗ್ ನೋನ್ ಆಸ್ ಟೋಕನ್ಸ್. ಸೊ ಇವಾಗ ಹಾಯ್ ಅಂತ ಕೊಟ್ಟಾಗ ನಾನು ದಿಸ್ ಈಚ್ ಲೆಟರ್ ವಿಲ್ ಗೆಟ್ ಅ ನಂಬರ್. ಲೆಟ್ಸ್ ಸೇ 8, 6 and 3 ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನಕ್ಕೆ 6 and 3 ಅಂತ ಬಂತು ಅಂತಂದರೆ, ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಈಗ ಎನ ನಾನು 1ಗೆ ಅಸೈನ್ ಮಾಡ್ತೀನಿ, ಬಿನ ನಾನು 9ಗೆ ಅಸೈನ್ ಮಾಡ್ತೀನಿ, ಸಿನ ನಾನು 6ಗೆ ಅಸೈನ್ ಮಾಡ್ತೀನಿ. ಓಕೆ, ಈ ಥರ. ಆರ್ ಲೆಟ್ಸ್ ಸೇ ಹೆಚ್ಚಿಗೆ ನಾನು 6 ಅಂತ ಅಸೈನ್ ಮಾಡಿದ್ದೀನಿ. ಓಕೆ, ಆ್ಯಂಡ್ ದೆನ್ ಇಟ್ ಗೋಸ್ ಸೋ ಆನ್. ಓಕೆ, ಇದೇ ಥರ ಹೋಗ್ತಾ ಇರುತ್ತೆ. ಸೊ ಬೇಸ್ಡ್ ಆನ್ ದಿಸ್ ನಂಬರ್ಸ್, ಓಕೆ, ಈಚ್ ಲೆಟರ್ ವಿಲ್ ಗೆಟ್ ಅ ನಂಬರ್ ಆ್ಯಂಡ್ ದಟ್ ಈಸ್ ನೋನ್ ಆಸ್ ಟೋಕನ್. ಓಕೆ, ವಾಟ್ ಈಸ್ ಟೋಕನ್ ಅಂತಂದರೆ, ನಾವು LLMಗೆ ಏನಾದರೂ ಒಂದು ವರ್ಡ್ ಕೊಟ್ಟರೆ that word is converted into a number. That transformer is transforming into a number. That number is considered as tokens. Okay, so what is tokenization ಅಂತಂದರೆ, ಈ ಪ್ರಾಸೆಸ್ ಏನಿದೆ ದಟ್ ಈಸ್ ನೋನ್ ಆಸ್ ಟೋಕನೈಸೇಷನ್. ಆಮೇಲೆ ಈ ಟೋಕನೈಸೇಷನ್ನು
ಎಲ್ಲ ಬೇರೆ ಬೇರೆ ಜಿ ಪಿ ಟಿಗಾಗಿರ್ಬೋದು ಅಥವಾ ಕ್ಲಾಡ್ಗಾಗಿರ್ಬೋದು ಇಟ್ ಡಿಫರ್ಸ್, ಎಲ್ಲದಕ್ಕೂ ಬೇರೆ ಬೇರೆ ಥರ ಇದೆ. ಆ್ಯಂಡ್ ಇಫ್ ಯು ವಾಂಟ್ ಟು ನೋ ಯಾವುದಕ್ಕೆ ಯಾವ ಥರ ಟೋಕನೈಸೇಷನ್ ವರ್ಕ್ ಆಗ್ತದೆ ಅಂತಂದರೆ, ಕೆಲವೊಂದು ಇಟ್ ಈಸ್ ವೆರಿ ಬಿಗ್ ಎಲ್ ಎಲ್ ಎಮ್ಸ್. ಸೊ ಇವಾಗ ಜಿ ಪಿ ಟಿ ಆರ್ ಕ್ಲಾಡ್ ದೇರ್ ಆಲ್ ವೆರಿ ಬಿಗ್, ಸೊ ಇಟ್ ಕ್ಯಾನ್ ಹ್ಯಾಂಡಲ್ ಮಲ್ಟಿಪಲ್ ಟೋಕನ್ಸ್. ಸೊ ಅವ್ರೇನು ಮಾಡ್ತಾರೆ, ಒಂದೊಂದು ಲೆಟರ್ಗೂ ಒಂದೊಂದು ನಂಬರ್ ಅಂತ ಕೊಡ್ತಾರೆ. ದೇರ್ ಆರ್ ಫ್ಯೂ ಸ್ಮಾಲ್ ಎಲ್ ಎಲ್ ಎಮ್ಸ್, ಅಂದರೆ ಚಿಕ್ಕ ಚಿಕ್ಕ ಎ ಐ ಟೂಲ್ಸ್ ಇರುತ್ತಲ್ಲ, ದೋಸ್ ಟೂಲ್ಸ್ ಕೆನಾಟ್ ಹ್ಯಾಂಡಲ್ ಬಿಗ್ ಒನ್ಸ್. ಸೊ ಈ ಥರ ಜಾಸ್ತಿ ಟೋಕನ್ಸ್ ಇದ್ರೆ ಇಟ್ ಕೆನಾಟ್ ಪ್ರಾಸೆಸ್ ಇಟ್ ಕರೆಕ್ಟ್ಲಿ. ಸೊ ಅವಾಗ ಏನಾಗುತ್ತೆ, ಒಂದು ವರ್ಡ್ಗೆ ಒಂದು ಟೋಕನ್ ಅಂತ ಅಸೈನ್ ಆಗುತ್ತೆ. ಸೊ ಇಲ್ಲಿ 6 3 ಇಸ್ ಫಾರ್ ದಿಸ್ ಲೆಟರ್, ದಟ್ ಈಸ್ H and I. ಆ್ಯಂಡ್ ಈವನ್ ಸ್ಪೇಸ್ ಇಸ್ ಅ ಟೋಕನ್, ಸ್ಪೇಸ್ನು ಕೂಡ ಒಂದು ಟೋಕನ್ ಅಂತ ಕನ್ಸಿಡರ್ ಆಗುತ್ತೆ. ಹಾಯ್ ಹೌ ಆರ್ ಯು ಅಂತ ಕೊಟ್ಟರೆ ಹಾಯ್ ಸ್ಪೇಸ್ ಹೌ ಸ್ಪೇಸ್ ಆರ್ ಸ್ಪೇಸ್ ಯು. ಸೊ ಇಷ್ಟು ಏನೇನು ಕ್ಯಾರೆಕ್ಟರ್ಸ್ ಇದೆ ಅಷ್ಟಕ್ಕೂ ಒಂದೊಂದು ಟೋಕನ್ ಅಂತ ಅಸೈನ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಈಸ್ ನೋನ್ ಆಸ್ ಟೋಕನೈಸೇಷನ್. ಬಟ್ ಎಲ್ಲದಕ್ಕೂ ಒಂದೇ ಥರ ಇರಲ್ಲ. ದೇರ್ ಆರ್ ಐ ಥಿಂಕ್ ಮಲ್ಟಿಪಲ್ ವೆಬ್ಸೈಟ್ಸ್ ಟು ಇಟ್. ನೀವು ಗೂಗಲ್ ಟ್ರಾನ್ಸ್ಲೇಟರ್ ನೋಡಿರ್ಬೋದು. ಗೂಗಲ್ ಟ್ರಾನ್ಸ್ಲೇಟರ್ ಏನು ಮಾಡುತ್ತೆ, ಇಟ್ ವಿಲ್ ಟ್ರಾನ್ಸ್ಲೇಟ್ ಒನ್ ಲ್ಯಾಂಗ್ವೇಜ್ ಟು ಅನದರ್. ಕರೆಕ್ಟ್, ಅದೇ ಥರನೇ ಇಲ್ಲೂ ಆಗ್ತಾ ಇರೋದು. ಇಟ್ ಈಸ್ ಟ್ರಾನ್ಸ್ಫಾರ್ಮಿಂಗ್ into something else, that is number. Illi namma example prakara it is number, and then each word will have a token, and then that token will be processed into whatever your desired output is. So this is very very important concept in tokenization. So this is our first step of the transformer. So transformer ಏನು ಮಾಡ್ತಿದೆ ಅಂತಂದರೆ, first step is encoding. Okay, encoding is nothing but it is converting data into numbers. So this is what is tokenization. ಸೊ ಇವಾಗ ಇದರಲ್ಲಿ ನಾವು ವೊಕ್ಯಾಬ್ ಸೈಜ್ ಅಂತ ಕರಿತೀವಿ. ಸೊ ನಾನು ಆವಾಗಲೇ ಏನು ಹೇಳಿದೆ, ಕೆಲವೊಂದಕ್ಕೆ ಇಟ್ ಮೈಟ್ ಬಿ ಅ ಸ್ಮಾಲ್ ಎಲ್ ಎಲ್ ಎಮ್ ಆರ್ ಇಟ್ ಕ್ಯಾನ್ ಬಿ ಅ ಬಿಗ್ ಎಲ್ ಎಲ್ ಎಮ್. ಸೊ ಸ್ಮಾಲ್ ಎಲ್ ಎಲ್ ಎಮ್ಗೆ ಇಟ್ ಹ್ಯಾಸ್ ಸ್ಮಾಲ್ ವೊಕ್ಯಾಬ್ ಸೈಜ್. ಸೊ ವೊಕ್ಯಾಬ್ಯುಲರಿ ಸೈಜ್ ಕಡಿಮೆ ಇದೆ ಅಂತಂದರೆ ದಟ್ ಈಸ್ ವೆನ್ ಯು ವಿಲ್ ಹ್ಯಾವ್ ಲೆಸ್ಸರ್ ಟೋಕನ್ಸ್. ಓಕೆ, ಸೊ ಜಾಸ್ತಿ ಟೋಕನ್ಸ್ ಇದೆ ಅಂತಂದರೆ ಇಟ್ ಹ್ಯಾಸ್ ಬಿಗ್ಗರ್ ವೊಕ್ಯಾಬ್ ಸೈಜ್ ಅಂತ. ಸೊ ಇವಾಗ ಒಂದೊಂದು ಲೆಟರ್ಗೂ ನಾವು ವೊಕ್ಯಾಬ್ ನಂಬರ್, ಐ ಮೀನ್ ಟೋಕನ್ ನಂಬರ್ ಕೊಡಬೇಕು ಅಂತಂದರೆ ದಟ್ ಈಸ್ ಒನ್ ದ ವೊಕ್ಯಾಬ್ ಸೈಜ್ ಶುಡ್ ಬಿ ಮೋರ್. ಓಕೆ, ಸೊ ಎನ್ಕೋಡಿಂಗಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಟೋಕನ್. ಓಕೆ, ಎನ್ಕೋಡಿಂಗಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಟೋಕನ್ಸ್ ಆ್ಯಂಡ್ ದೆನ್ ವೊಕ್ಯಾಬ್ ಸೈಜ್. ಓಕೆ, ಸೊ ಇದೆರಡು ತುಂಬ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಡು ವಿ ಗೆಟ್ ದಿಸ್ ಟೋಕನ್ಸ್. ಓಕೆ, ಈ ಟೋಕನ್ಸ್ನ ಯಾವ ಥರ ನಾವು ತಗೊಳ್ಬೋದು. ದೆರ್ ಇಸ್ ಅ ವೆಬ್ಸೈಟ್, ಐ ವಿಲ್ ಜಸ್ಟ್ ಟೆಲ್ ಯು ದ ನೇಮ್ ಆಫ್ ಇಟ್. ಸೊ ದೆರ್ ಇಸ್ ಅ ವೆಬ್ಸೈಟ್ ಕಾಲ್ಡ್ ಟೋಕನೈಸರ್. ಓಕೆ, ಸೊ ಇದೊಂದು ಓಪನ್ ಎ ಐ API. ಸೊ ಇಲ್ಲೇನಾಗುತ್ತೆ ಅಂತಂದರೆ, ನೀವು ಯಾವುದು ಇವಾಗ ನೋಡಿ GPT 3.5 ಇದೆ, GPT-3 ಇದೆ. ಓಕೆ, ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್. ಸೊ ಇವಾಗ ನಾನು ಹಾಯ್ ಹೌ ಆರ್ ಯು ಅಂತ ಕೊಡ್ತೀನಿ. ಓಕೆ, ಇಟ್ ವಿಲ್ ಗಿವ್ ಮೀ 5 tokens, 15 characters. ಸೊ ಟೋಕನ್ IDs ಆರ್ ಡನ್ ದಿಸ್ ವೇ. ಸೊ ದಿಸ್ ಈಸ್ ಯುವರ್ ಟೋಕನ್ಸ್. ಸೊ ಈ ಥರ ಕನ್ವರ್ಟ್ ಆಗುತ್ತೆ. ಸೊ ಈ ಥರ ಕನ್ವರ್ಟ್ ಆಗೋದ್ರಿಂದ ಏನಾಗುತ್ತೆ, ಇಟ್ ಈಸ್ ಹೌ ದ ಟ್ರಾನ್ಸ್ಫಾರ್ಮರ್ ವರ್ಕ್ಸ್. ಸೊ ಟೋಕನ್ ಆಗಿ ನೆಕ್ಸ್ಟ್ ಏನಾಗುತ್ತೆ ಅಂತ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಟ್ ನೌ. ಓಕೆ, ಸೊ ದಿಸ್ ಈಸ್ ಯುವರ್ ಎನ್ಕೋಡಿಂಗ್. ಎನ್ಕೋಡಿಂಗ್ ಆದಮೇಲೆ ದೆರ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಸ್ಟೆಪ್ ದಟ್ ಈಸ್ ನೋನ್ ಆಸ್ ವೆಕ್ಟರ್ ಎಂಬೆಡಿಂಗ್. ಓಕೆ, ಸೊ ಏನಿದು ಅಂತಂದರೆ, ಈ ವೆಕ್ಟರ್ ಎಂಬೆಡಿಂಗಲ್ಲಿ ಏನಾಗ್ತದೆ ಅಂತಂದರೆ, ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್ ಆಫ್ ಕ್ಯಾಟ್ ಆ್ಯಂಡ್ ಅ ಡಾಗ್. ಓಕೆ, ಐ ಹ್ಯಾವ್ ಅ ಕ್ಯಾಟ್ and I have a dog. Okay, or let's understand it this way. Okay, ಇದು match the following ತರ ಒಂದು ಗೇಮ್ ಆಡೋಣ. Okay, so now I have cat. Okay, cat drinks. What does a cat drink? It drinks milk. Okay, now if I say pedigree ಅಂತ ಹೇಳ್ತೀನಿ, what do you remember? We all remember dogs. ಕರೆಕ್ಟ್, ಪೆಡಿಗ್ರಿ ಅಂತ ತಕ್ಷಣ ವಿ ವಿಲ್ ರಿಮೆಂಬರ್ ಪೆಡಿಗ್ರಿ ಆ್ಯಡ್ ಬರ್ತಾಯಿತ್ತು, ನಾಯಿ ಒಂದು ಓಡ್ಕೊಂಡು ಬರ್ತಾಯಿತ್ತು, ಇಟ್ಸ್ ಪ್ರಾಬ್ಲಿ ಅ ಲ್ಯಾಬ್ರಿಡಾರ್ ಅಥವಾ ಗೋಲ್ಡನ್ ರಿಟ್ರೀವರ್ ಬರ್ತಾಯಿತ್ತು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಸೀನ್ ಆ್ಯಂಡ್ ದಿಸ್ ಇಸ್ ವಾಟ್ ಅವರ್ ಮೈಂಡ್ಸ್ ಆರ್ ಟ್ರೈನ್ಡ್ ಫಾರ್. ಕರೆಕ್ಟ್,
ನಮ್ಮ ಮೈಂಡ್ ಅದೇ ಥರ ಟ್ರೈನ್ ಆಗೋಗಿದೆ. ಪೆಡಿಗ್ರಿ ಅಂತ ಕೇಳಿದ ತಕ್ಷಣ ವಿ ವಿಲ್ ರಿಮೆಂಬರ್ ಅ ಡಾಗ್. ಕರೆಕ್ಟ್. ಸೊ ಇದೇ ಥರನೇ ನಮಗೆ LLM ಅಲ್ಲೂ ಆಗಬೇಕು ಅಂತ ವಿ ಆರ್ ಟ್ರೈನಿಂಗ್ ದಟ್ ಮಾಡೆಲ್ ದಟ್ ವೇ. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ, ಐ ವಿಲ್ ಗಿವ್ ಯು ಅ ಸೆಂಟೆನ್ಸ್. ಓಕೆ, ಅ ಡಾಗ್ chased a cat. Okay, I will write one more sentence. A cat chased a dog. ಇದೆರಡು ಸೆಂಟೆನ್ಸು ಬೇರೆ ಬೇರೆ ಅಂತ ನಮಗೆ ಗೊತ್ತಿದೆ. ಕರೆಕ್ಟ್. ಬಟ್ ನಾವು ಇದೆರಡಕ್ಕೂ ಸೇಮ್ ಟೋಕನ್ಸ್ ಅಸೈನ್ ಆಗುತ್ತೆ. ವೈ? ಡಾಗ್ ಇದೆ, ಇಲ್ಲಿ ಡಾಗ್ ಇದೆ. ಕರೆಕ್ಟ್. ಇಲ್ಲಿ ಡಾಗ್ ಇದೆ, ಇಲ್ಲಿ ಡಾಗ್ ಇದೆ. ಇಲ್ಲಿ ಕ್ಯಾಟ್ ಇದೆ, ಇಲ್ಲೂ ಕ್ಯಾಟ್ ಇದೆ. ಎ ಇದೆ, ಇಲ್ಲೂ ಎ ಇದೆ. ಚೇಸ್ಡ್ ಇದೆ, ಚೇಸ್ಡ್ ಇದೆ. ಎ ಇದೆ, ಎ ಇದೆ. ಸೊ ಟೋಕನ್ಸ್ ಅಸೈನ್ ಆಗೋದೇನಾಗುತ್ತೆ, ಇಟ್ ಈಸ್ ದ ಸೇಮ್ ವೇ. ಬಟ್ ನಮಗೇನಾಗ್ತಿದೆ ಇಲ್ಲಿ, ಕ್ಯಾಟ್ ಡಾಗ್ದು ಪೊಸಿಷನ್ ಚೇಂಜ್ ಆಗಿರೋದ್ರಿಂದ, ಕರೆಕ್ಟ್, ದಿಸ್ ಡಾಗ್ ಇಸ್ ಹಿಯರ್ ಇನ್ ದಿ ಎಂಡ್. ಇಲ್ಲಿ ಕ್ಯಾಟ್ ಇಲ್ಲಿದೆ. ಫಸ್ಟಲ್ಲಿ ಏನು ಹೇಳ್ತಿದೆ, ಡಾಗ್ ಇಸ್ ಚೇಸಿಂಗ್ ಅ ಕ್ಯಾಟ್ ಅಂತ. ಸೆಕೆಂಡ್ ಅಲ್ಲಿ ಹೇಳ್ತದೆ ಕ್ಯಾಟ್ ಡಾಗ್ನ ಚೇಸ್ ಮಾಡ್ತಿದೆ ಅಂತ ಹೇಳ್ತದೆ. ಬಟ್ LLM ವೋಂಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಟೋಕನ್ಸ್ ಆರ್ ದಿ ಸೇಮ್ ಹಿಯರ್. ಕರೆಕ್ಟ್. ಸೇಮ್ ವರ್ಡ್ಸ್ ಇದೆ, ಎಕ್ಸಾಕ್ಟ್ ಸೇಮ್ ವರ್ಡ್ಸ್ ಇದೆ. ಬಟ್ ನಮಗೆ ಏನು ವರ್ಡ್ ಇದೆ ಅದರದ್ದು ಪ್ಲೇಸ್ಮೆಂಟ್ಸ್ ಬೇರೆ ಬೇರೆ ಕಡೆ ಇದೆ. ಸೊ ಅದಕ್ಕೆ ವಿ ನೀಡ್ ದಿಸ್ ವೆಕ್ಟರ್ ಎಂಬೆಡಿಂಗ್. ಓಕೆ, ಈ ಬಿಹೇವಿಯರಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಮತ್ತು ಒಂದು ರಿಲೇಷನ್ಶಿಪ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇವಾಗ ಪೆಡಿಗ್ರಿ ಇಸ್ ಫಾರ್ ಡಾಗ್ಸ್, ಕ್ಯಾಟ್ ಇಸ್ ಫಾರ್ ಮಿಲ್ಕ್ ಅಂತ ನಾವು ಒಂದು ರಿಲೇಷನ್ಶಿಪ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿ ನೀಡ್ ವೆಕ್ಟರ್ ಎಂಬೆಡಿಂಗ್. ಓಕೆ, ಸೊ ದಿಸ್ ವೆಕ್ಟರ್ ಎಂಬೆಡಿಂಗ್ ಈಸ್ ನಥಿಂಗ್ ಬಟ್ ಸಿಮ್ಯಾಂಟಿಕ್ ರಿಲೇಷನ್ಶಿಪ್ಸ್. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಇದು ಎಲ್ಲ LLMs ಅಲ್ಲೂ ಬೇಕೇ ಬೇಕಾಗುವಂಥ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಸಿಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಅಂತಂದರೆ ಯಾವುದಕ್ಕೆ ಇವಾಗ ಡಾಗ್ಗೆ ಮಿಲ್ಕ್ ಬೇಕು, ಡಾಗ್ಗೆ ಪೆಡಿಗ್ರಿ ಬೇಕು, ಕ್ಯಾಟಿಗೆ ಮಿಲ್ಕ್ ಬೇಕು ಅಂತ ನಾವೇನು ಇಲ್ಲಿ ಡಯಾಗ್ರಾಮ್ ಹಾಕೊಂಡಿರ್ತೀವಿ. ಕರೆಕ್ಟ್. ಈ ಥರ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇವಾಗ ಡಾಗ್ ಇಸ್ ಮ್ಯಾನ್ಸ್ ಫೇವ್ರೆಟ್. ಕರೆಕ್ಟ್. ಇವಾಗ ಇಲ್ಲಿ ನಾವೇನು ಮಾಡ್ಕೊಳ್ತೀವಿ, ಡಾಗ್ ಇಸ್ ಅ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಅಂತಲೂ ಹೇಳ್ತೀವಿ. ಓಕೆ, ಆ್ಯಂಡ್ ಡಾಗ್ ಕ್ಯಾನ್ ಆಲ್ಸೋ ಡ್ರಿಂಕ್ ಮಿಲ್ಕ್. ಓಕೆ, ಡಾಗ್ ಕ್ಯಾನ್ ಆಲ್ಸೋ ಡ್ರಿಂಕ್ ಮಿಲ್ಕ್. ಆ್ಯಂಡ್ ದೆನ್ ಇವಾಗ ಮ್ಯಾನ್ ಅಂತಂದರೆ ದೇರ್ ಆರ್ ಮಲ್ಟಿಪಲ್ ವೇಸ್. ಇವಾಗ ಮಲ್ಟಿಪಲ್ ವೆಕ್ಟರ್ಸ್ ಇರುತ್ತೆ. ಇವಾಗ ದೇರ್ ಇಸ್ ಅ ಡಾಗ್ ಪರ್ಸನ್, ಅ ಕ್ಯಾಟ್ ಪರ್ಸನ್. ಸೊ ಈಗ ಈ ಮ್ಯಾನಿಗೆ ವಿ ಕ್ಯಾನ್ ಪುಟ್ ಒನ್ ಮೋರ್ ವೆಕ್ಟರ್ ಲೈಕ್ ದಿಸ್. ಕರೆಕ್ಟ್. ಸೊ ಈ ಥರ ಇರೋದ್ರಿಂದ ಏನಾಗುತ್ತೆ, there are multiple semantic relationships that LLM should understand. ಸೊ ಇದೇ ಥರನೇ ಇಟ್ ಕ್ಯಾನ್ ಬಿ ಫಾರ್ ಎವ್ರಿಥಿಂಗ್. ಇವಾಗ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿರೋದು. ಇಟ್ ಕ್ಯಾನ್ ಬಿ ಫಾರ್ ಮಲ್ಟಿಪಲ್ ಥಿಂಗ್ಸ್. ಇವಾಗ ಸಮ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಆರ್ ಇಟ್ ಕ್ಯಾನ್ ಬಿ ಸಮ್ ವೆರಿ ಕಾಂಪ್ಲೆಕ್ಸ್ ಕೋಡ್ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ವಿ ನೀಡ್ ದಿಸ್ ವೆಕ್ಟರ್ ಎಂಬೆಡಿಂಗ್ಸ್, ಸೊ ದ್ಯಾಟ್ even when there is two or more than two sentences with the same words, ಇವಾಗ ಡಾಗ್ ಆ್ಯಂಡ್ ಕ್ಯಾಟ್ ಇದೆ ನಾವು ಎಕ್ಸಾಂಪಲ್ ತೊಗೊಂಡ್ರೆ ಸೇಮ್ ವರ್ಡ್ಸ್ ಇದೆ, ಬಟ್ ಪ್ಲೇಸ್ಮೆಂಟ್ಸ್ ಡಿಫರ್ಸ್ ಹಿಯರ್. ಸೊ ಆ ಥರ ಟೈಮಲ್ಲೂ LLM ಶುಡ್ ಸ್ಟಿಲ್ ವರ್ಕ್ ಎಫಿಷಿಯೆಂಟ್ಲಿ ಆ್ಯಂಡ್ ಪರ್ಫೆಕ್ಟ್ಲಿ. ಸೊ ಅದಕ್ಕೆ ವಿ ನೀಡ್ ದಿಸ್ ಪ್ಲೇಸ್ಮೆಂಟ್ಸ್ಗೆ ಅಂತಲೇ ವಿ ನೀಡ್ ವೆಕ್ಟರ್ ಎಂಬೆಡಿಂಗ್, ಆ್ಯಂಡ್ ದಿಸ್ ವೆಕ್ಟರ್ ಎಂಬೆಡಿಂಗ್ ಡಿಫೈನ್ಸ್ ದಿ ಸಿಮ್ಯಾಂಟಿಕ್ ರಿಲೇಷನ್ಶಿಪ್ಸ್. ಸೊ ಆಫ್ಟರ್ ಆಲ್ ದಿಸ್, ಇವಾಗ ನಮಗೆ ಏನಕ್ಕೆ ಸಿಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಬೇಕು ಅಂತ ಗೊತ್ತಾಯಿತು, ಬಿಕಾಸ್ ಆಫ್ ಆರ್ಡರ್ ಆ್ಯಂಡ್ ಸೀಕ್ವೆನ್ಸ್. ಸೊ ಆರ್ಡರ್ ಆ್ಯಂಡ್ ಸೀಕ್ವೆನ್ಸ್ ಬೇಸಿಸ್ ಮೇಲೆ ನಾವು ವೆಕ್ಟರ್ ಎಂಬೆಡಿಂಗ್ ನೋಡಿಕೊಂಡು ಅದರ ಮೇಲೆ ವಿ ವಿಲ್ ನೋ ವಾಟ್ ಈಸ್ ದ ರೈಟ್ ಥಿಂಗ್ ಟು ಡೂ. ಕರೆಕ್ಟ್. ಬರೀ ಟೋಕನೈಸೇಷನ್ ಇದ್ರೆ ಇಟ್ ವಾಂಟ್ ಟು ವರ್ಕ್. ವಿ ಸ್ಟಿಲ್ ನೀಡ್ ವೆಕ್ಟರ್ ಎಂಬೆಡಿಂಗ್, ಆ್ಯಂಡ್ ಆಲ್ಸೋ ದರ್ ಇಸ್ ಸಮಥಿಂಗ್ ನೋನ್ ಆಸ್ ಅಟೆನ್ಷನ್. ಓಕೆ, ಇಲ್ಲಿ ಇಫ್ ಯು ಸಿ ದರ್ ಇಸ್ ಸಮಥಿಂಗ್ ನೋನ್ ಆಸ್ ಅಟೆನ್ಷನ್. ಅಟೆನ್ಷನ್ ಇಸ್ ನಥಿಂಗ್ ಬಟ್, ಇವಾಗ ನಮಗೆ ಎನ್ಕೋಡರ್ ಆಯಿತು. Okay, next we want this vector embedding, and then there is something known as attention model. So attention model ಅಲ್ಲಿ ಈ ವೆಕ್ಟರ್ಸ್ ಅಂತ ನಾನು ಏನು ಹೇಳಿದೆ, these lines, these vectors ಏನಿದೆ, ಇದರಲ್ಲಿ ನಾವು ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ವೆಕ್ಟರ್ ಕಾನ್ಸೆಪ್ಟು ಅಂತಂದರೆ RNN ಆ್ಯಂಡ್ CNN. ಇಟ್ಸ್ ಅ ವೆರಿ ವಾಸ್ಟ್ ಥಿಂಗ್. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಇನ್ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಅವರ್ಸ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ನಮ್ಮ ನ್ಯೂರಲ್ ನೆಟ್ವರ್ಕ್ ಯಾವ ಥರ ವರ್ಕ್ ಆಗುತ್ತೆ, ನಮ್ಮ ಬ್ರೈನ್ನಲ್ಲಿ ನಮ್ಮ ನ್ಯೂರಲ್ ನೆಟ್ವರ್ಕ್ ಹೇಗಿದೆ, ಅದೇ ಥರನೇ ನಾವು ಮಷೀನ್ಗೂ ಹಾಕ್ತಾ ಇದ್ದೀವಿ. ದಟ್ CNN RNN, ದಟ್ ಈಸ್ ದ ನ್ಯೂರಲ್ ನೆಟ್ವರ್ಕ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಈ CNN RNN ಏನಿದೆ ಅದ್ರ ಮೇಲೆ ದೇ ಹ್ಯಾವ್ ಡನ್ ಅ ಲಾಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್
ಮತ್ತು ಪೈಥನ್ ಕೋಡ್ ಎಲ್ಲ ತುಂಬ ಇದೆ. ಅದರ ಬೇಸಿಸ್ ಮೇಲೆ ಮಾಡೆಲ್ ಈಸ್ ಬೀಯಿಂಗ್ ಟ್ರೈನ್ಡ್. ಸೊ ಅದರಲ್ಲಿ ಒನ್ ಆಫ್ ದಿ ಕಾನ್ಸೆಪ್ಟ್ ಈಸ್ ಅಟೆನ್ಷನ್. ಸೊ ಈ ಅಟೆನ್ಷನ್ ಏನು ಅಂತಂದರೆ ಇಲ್ಲಿ ಏನಂತ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತಂದರೆ ಇಟ್ ಈಸ್ ಮ್ಯಾಪಿಂಗ್ ಅ ಕ್ವೆರಿ. ಓಕೆ, ಈ ಕೆಲಸಕ್ಕೆ ಇವರೇ ಕರೆಕ್ಟು ಅಂತ ನಾವು ಏನು ಮ್ಯಾಪ್ ಮಾಡ್ಕೊಳ್ತೀವಿ, ಮೈಂಡಲ್ಲಿ ಏನು ಮ್ಯಾಪ್ ಮಾಡ್ಕೊಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಫ್ರಿಡ್ಜ್ ರಿಪೇರಿ ಮಾಡಬೇಕು ಅಂತ ಇರುತ್ತೆ. ಓಕೆ, ನಾವು ಯಾರನ್ನ ಕರಿತೀವಿ? ಎಲೆಕ್ಟ್ರಿಷಿಯನ್ನ ಕರಿತೀವಿ, ಟೆಕ್ನಿಷಿಯನ್ನ ಕರಿತೀವಿ, ಕರೆಕ್ಟ್? ಸೊ ದಿಸ್ ಟೆಕ್ನಿಷಿಯನ್ ಕ್ಯಾನ್ ಹ್ಯಾಂಡಲ್ ದಿಸ್ ಫ್ರಿಡ್ಜ್ ರಿಪೇರ್. ಓಕೆ, ಸೊ ಈ ಟೆಕ್ನಿಷಿಯನ್ ಏನು ಮಾಡಬೇಕು? ಈ ಫ್ರಿಡ್ಜ್ ರಿಪೇರ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ದಿಸ್ ಟೆಕ್ನಿಷಿಯನ್ ಟಿ ವಿಲ್ ಹ್ಯಾಂಡಲ್ ದಿಸ್ ರಿಪೇರ್. ಓಕೆ, ಈ ರಿಪೇರ್ನ ಅವರು ಮಾಡೋಕ್ಕಾಗುತ್ತೆ ಅಂತ ನಾನು ಮೈಂಡ್ ಮ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಿಸ್ ಈಸ್ ವಾಟ್ ಈಸ್ ಮ್ಯಾಪಿಂಗ್. ಓಕೆ, ಮ್ಯಾಪಿಂಗ್ ಅ ಕ್ವೆರಿ. ನನ್ನ ತಲೆಯಲ್ಲಿ ನಂಗೆ ಆಲ್ರೆಡಿ ಗೊತ್ತು ಯಾರು ಸರಿಯಾಗಿದ್ದಾರೆ ಅಂತ. ಆ್ಯಂಡ್ ಆಲ್ಸೋ ಇಟ್ ಈಸ್ ಮ್ಯಾಪಿಂಗ್ ಅ ಕ್ವೆರಿ ಆ್ಯಂಡ್ ಅ ಸೆಟ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್ ಟು ಆ್ಯನ್ ಔಟ್ಪುಟ್. ಓಕೆ, ಕೀ ವ್ಯಾಲ್ಯೂ ಪೇರ್ ಅಂತಂದರೆ ಇಟ್ ಈಸ್ ವೆರಿ ಕಾಮನ್ ಇನ್ ಜಾವಾ ಸ್ಕ್ರಿಪ್ಟ್. ಮತ್ತು ನಾವು ಒಂದು ಕೋಡ್ ಬರಿಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್, ಅದನ್ನು ಜೇಸನ್ ಅಂತ ಕರಿತೀವಿ. ಸೊ ಜೇಸನ್ ಅಂತ ಅರ್ಥ ಮಾಡ್ಕೊಳ್ಳೋದ್ರ ಬದಲು ಕೀ ಆ್ಯಂಡ್ ವ್ಯಾಲ್ಯೂ, ಜಸ್ಟ್ ಥಿಂಕ್ ಆಫ್ ಇಟ್, ದೆರ್ ಇಸ್ ಕೀ ಆ್ಯಂಡ್ ದೆರ್ ಇಸ್ ವ್ಯಾಲ್ಯೂ ಟು ಇಟ್. ಇದು ಕ್ವೆಶ್ಚನ್, ಕೀ ಇಸ್ ದ ಕ್ವೆಶ್ಚನ್, ವ್ಯಾಲ್ಯೂ ಇಸ್ ದಿ ಆನ್ಸರ್, ಆ ಥರ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಎ ಈಕ್ವಲ್ ಟು ಬಿ ಇಸ್ ಅ ಕೀ ವ್ಯಾಲ್ಯೂ ಪೇರ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಎ ಇಸ್ ಅ ಕೀ, ಬಿ ಇಸ್ ದ ವ್ಯಾಲ್ಯೂ, ಆ ಥರ ಅಂತ ಅಂದ್ಕೊಳ್ಳಿ. ಸೊ ಅದೇ ಥರನೇ ನಮ್ಮ ಅಟೆನ್ಷನಲ್ಲೂ ಆಗ್ತಾ ಇರೋದು. ಇಟ್ ಈಸ್ ಅ ಫಂಕ್ಷನ್ ದಟ್ ಕ್ಯಾನ್ ಡಿಸ್ಕ್ರೈಬ್ ಆ್ಯಸ್ ಮ್ಯಾಪಿಂಗ್ ಅ ಕ್ವೆರಿ. ಸೊ ಈ ಒಂದು ಕೆಲಸನ ಇವ್ರು ಮಾಡ್ತಾರೆ ಅಂತ ನಾವೇನು ಮ್ಯಾಪ್ ಮಾಡ್ಕೊಳ್ತಾ ಇದ್ದೀವಿ, ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಟ್ರಾನ್ಸ್ಫಾರ್ಮರ್ ಆಲ್ಸೋ. ಸೊ ನಮ್ಮ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರಲ್ಲಿ ಕೂಡ ಇದನ್ನೇ ಸಿಮಿಲರ್ಲಿ ಆಗ್ತದೆ. ಸೊ ಈ ವೆಕ್ಟರ್ ಎಂಬೆಡಿಂಗ್ ನಾನು ಏನು ಎಕ್ಸಾಂಪಲ್ ಕೊಟ್ಟೆ, ಈ ವೆಕ್ಟರ್ಸ್ ಅಂತ ಏನು ಕೊಟ್ಟೆ, ಅದೇ ಥರನೇ ನಮ್ಮ ನ್ಯೂರಲ್ ನೆಟ್ವರ್ಕ್ ಆ್ಯಂಡ್ ಮ್ಯಾಪಿಂಗ್ ಆಲ್ಸೋ ವರ್ಕ್ಸ್ ಇನ್ ದ ಸಿಮಿಲರ್ ವೇ. ಸೊ ಅಲ್ಟಿಮೇಟ್ಲಿ ನಮ್ಗೆ ಇವಾಗ ಏನಾಗ್ತದೆ, ಈ LLM ಮಾಡೆಲ್ಸಿಂದ ಏನಾಗ್ತದೆ ಅಂತಂದರೆ ವಿ ಆರ್ ಗೆಟಿಂಗ್ ಅ ಡಯಾಗ್ರಾಮ್ ಔಟ್ ಆಫ್ ಇಟ್. ಸೊ ಇಲ್ಲಿ ಏನಾಗ್ತದೆ, ನಾವೊಂದು ಇನ್ಪುಟ್ ಕೊಡ್ತೀವಿ. ಓಕೆ, ಲೆಟ್ಸ್ ಡ್ರಾ ಅ ಡಯಾಗ್ರಾಮ್. ನಾವೊಂದು ಇನ್ಪುಟ್ ಕೊಡ್ತೀವಿ, ಅದರಿಂದ ಏನಾಗ್ತದೆ, ಇಟ್ ವಿಲ್ ಗೋ ಟು ದಿ ಎನ್ಕೋಡರ್. ಕರೆಕ್ಟ್, ಎನ್ಕೋಡರ್ಗೆ ಹೋಗುತ್ತೆ. ಆ್ಯಂಡ್ ವಾಟ್ ಈಸ್ ದಿಸ್ ಎನ್ಕೋಡರ್ ಡೂಯಿಂಗ್? Encoder is sending this to one more place, that is output. Correct? ಇಲ್ಲಿ ನಾನು ಹಾಯ್ ಅಂತ ಕೊಟ್ಟಿರ್ತೀನಿ, ದಿಸ್ ಇಸ್ ಮೈ ಇನ್ಪುಟ್. ಹಾಯ್ ಇಂದ ಏನಾಗ್ತದೆ, ಇಟ್ ಇಸ್ ಗೋಯಿಂಗ್ ಟು ಎನ್ಕೋಡರ್. ಎನ್ಕೋಡರ್ ಇಂದ ಔಟ್ಪುಟ್ಗೆ ಹೋಗ್ತದೆ. ಆ್ಯಂಡ್ ಔಟ್ಪುಟ್ ವಿಲ್ ಗೋ ಟು ವಾಟ್? ಡಿಕೋಡರ್. ಯಾಕೆ ಡಿಕೋಡರ್ ಬೇಕು? ಎನ್ಕೋಡ್ ಮಾಡಿದ್ರೆ ಔಟ್ಪುಟ್ ಮಾಡಿದ್ರೆ ಯು ವಿಲ್ ಗೆಟ್ ದೀಸ್ ಟೋಕನ್ಸ್ ಅಗೇನ್. ವಿಲ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ನಂಬರ್ಸ್? 12194 ಅಂದರೆ ಏನು, 3253 ಅಂದರೆ ಏನು? ವಿಲ್ ಯು ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ಇಟ್? ನೋ. ದಟ್ ಈಸ್ ವೈ ಯು ನೀಡ್ ಅ ಡಿಕೋಡರ್. ಓಕೆ, ಡಿಕೋಡರಿಂದ ಏನಾಗುತ್ತೆ, ಇಟ್ ವಿಲ್ ಕಮ್ ಟು ಔಟ್ಪುಟ್ ಅಗೇನ್. ಓಕೆ, ಸೊ ದಿಸ್ ಈಸ್ ಹೌ ದ ಹೋಲ್ LLM ವರ್ಕ್ಸ್. ದಿಸ್ ಈಸ್ ದಿ ಇಮೇಜ್ ಆಫ್ ದಿ LLM. ಸೊ ನಾವೊಂದು ಟೆಕ್ಸ್ಟ್ ಕೊಡ್ತೀವಿ, ಅದು ಎನ್ಕೋಡ್ ಮಾಡುತ್ತೆ. ಆ್ಯಂಡ್ ದೆನ್ ಟೋಕನೈಸೇಷನ್ ಎಲ್ಲ ಆದಮೇಲೆ ಇಟ್ ವಿಲ್ ಪ್ರಾಸೆಸ್ ಆಲ್ ದಿ ಇನ್ಪುಟ್ ವಿ ಹ್ಯಾವ್ ಗಿವನ್. ಅದರಿಂದ ಒಂದು ಔಟ್ಪುಟ್ ಜನರೇಟ್ ಆಗುತ್ತೆ. ದಟ್ ಔಟ್ಪುಟ್ ಈಸ್ ಗೋಯಿಂಗ್ ಟು ದಿ ಡಿಕೋಡರ್ ಆ್ಯಂಡ್ ಡಿಕೋಡರ್ ವಿಲ್ ಗಿವ್ ದಿ ರೆಸ್ಟ್ ಆಫ್ ದಿ ಔಟ್ಪುಟ್ ಲೈಕ್ ಹೌ ವಿ ಆರ್ ಸೀಯಿಂಗ್ ಹಿಯರ್. ದಿಸ್ ಈಸ್ ಅವರ್ ಡಿಕೋಡೆಡ್ ಔಟ್ಪುಟ್. ಓಕೆ, ಇಫ್ ಯು ಗಿವ್ ದಿಸ್, ಓಕೆ, ಇದನ್ನು ಇಲ್ಲಿ ಟೋಕನೈಸೇಷನ್ಗೆ ಅಂತ ಕೊಟ್ಟರೆ ಜಸ್ಟ್ ಸಿ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸಿ 927 ಕ್ಯಾರೆಕ್ಟರ್ಸ್ ಇದೆ, 203 ಟೋಕನ್ಸ್ ಇದೆ. ವಿ ವಿಲ್ ಡೆಫಿನೆಟ್ಲಿ ನಾಟ್ ಅಂಡರ್ಸ್ಟ್ಯಾಂಡ್. ಅದನ್ನು ನಾವು ಟೆಕ್ಸ್ಟಾಗಿ ನೋಡಿದ್ರೆ ದಟ್ ಈಸ್ ವೆನ್ ವಿ ವಿಲ್ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್. ಕರೆಕ್ಟ್? ಸೊ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಬ್ಯಾಕ್ಗ್ರೌಂಡ್ ಆಫ್ ಎನಿ LLM. ಸೊ ಇವಾಗ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ LLMs ಅಂತ ಅಂದರೆ ಯು ನೀಡ್ ಸ್ಕ್ರಿಪ್ಟ್. ಓಕೆ, ದಟ್ ಈಸ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಒಂದು ಬೇಕಾಗುತ್ತೆ. ಸೊ ಟು ಅಂಡರ್ಸ್ಟ್ಯಾಂಡ್ LLMs, ನೀವು LLMs ಮೇಲೆ ವರ್ಕ್ ಮಾಡಬೇಕು ಅಂತಂದರೆ ಯು ನೀಡ್ ಒನ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಯು ಹ್ಯಾವ್ ಟು ಬಿ ವೆರಿ ವೆರಿ ಗುಡ್ ಎಟ್ ಇಟ್ ಆ್ಯಂಡ್ ಇಟ್ ಪ್ರಿಫರೆಬಲಿ ಪೈಥನ್. ಓಕೆ, ಇಲ್ಲಿ ಪೈಥನ್ ಅಂತ ನಾನು ಕೊಟ್ಟಿರ್ತೀನಿ. ಸೊ ದಿಸ್ ಕ್ಯಾನ್ ಬಿ ಪೈಥನ್ ಆರ್ ಜಾವಾಸ್ಕ್ರಿಪ್ಟ್. ಓಕೆ, ನೆಕ್ಸ್ಟ್ ನಿಮಗೇನು ಇಂಪಾರ್ಟೆಂಟು ಅಂತಂದರೆ ML, ಮಷೀನ್ ಲರ್ನಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ಮಷೀನ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಆ್ಯಂಡ್ ದೆನ್ ಯು ಶುಡ್ ಆಲ್ಸೋ ನೋ
ಆಲ್ಗೋರಿದಮ್ಸ್, ಕಾಂಪ್ಲೆಕ್ಸ್ ಆಲ್ಗೋರಿದಮ್ಸ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಆಲ್ಗೋರಿದಮ್ಸ್ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಆ್ಯಂಡ್ ಅಂಡರ್ ರೇಟೆಡ್ ಕಾನ್ಸೆಪ್ಟ್ is stats. Stats, you should know stats very very well. ಇಲ್ಲಿ ನೀವು ಈ ಪೇಪರ್ನ ನೋಡಿದಾಗ ಯು ಕ್ಯಾನ್ ಸಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಮೆಟ್ರಿಕ್ಸ್ ಅಂತ ಯೂಸ್ ಮಾಡಿದ್ದಾರೆ, ಇಲ್ಲಿ ಸ್ಕ್ವೇರ್ ರೂಟ್ ಯೂಸ್ ಮಾಡಿದ್ದಾರೆ. ಸೊ ದೇರ್ ಆರ್ ಸೋ ಮೆನಿ ಫಂಕ್ಷನ್ಸ್, ಸೋ ಮೆನಿ ಥಿಂಗ್ಸ್ ವಿಚ್ ಇಸ್ ಕನ್ಸಿಡರ್ಡ್ ಇನ್ಸೈಡ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಮೆನಿ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇಕ್ ಶೋರ್ ಯು ನೋ ಅಟ್ಲೀಸ್ಟ್ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್. ಅದು ಆವಾಗ ನೀವು LLM ಮೇಲೆ ವರ್ಕ್ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ. ಓಕೆ, ಸೊ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಇಂಪಾರ್ಟೆಂಟ್, ಮಷಿನ್ ಲರ್ನಿಂಗ್ ಈಸ್ ಇಂಪಾರ್ಟೆಂಟ್, ಅಲ್ಗೋರಿದಮ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಕಾನ್ಸೆಪ್ಟ್ ಏನು ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟೀಸ್. ಸೊ ವೆನೆವರ್ ಯು ಗೆಟ್ ಅ ಪ್ರಾಬ್ಲಮ್, ಅದನ್ನು ಹೇಗೆ ಅಪ್ರೋಚ್ ಮಾಡೋದು, ಅದನ್ನು ಹೇಗೆ ಬ್ರೇಕ್ ಡೌನ್ ಮಾಡ್ಕೊಳ್ಳೋದು, these are something everybody should know. So this is about what is LLM. LLM ಅಲ್ಲಿ ಏನು ಒಂದು ಆರ್ಕಿಟೆಕ್ಚರ್ ಇದೆ ಆ್ಯಂಡ್ ಈ GPT ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ, ಜನರೇಟಿವ್ ಪ್ರೀ ಟ್ರಾನ್ಸ್ಫಾರ್ಮರ್ ಅಂತ ಏನು ಎಕ್ಸ್ಪ್ಲೇನ್ ಮಾಡಿದೆ, ದಟ್ ವರ್ಕ್ಸ್ ಫಾರ್ ಆಲ್ ದಿ AI ಟೂಲ್ಸ್. ಓಕೆ, ಚಾಟ್ GPT, ದಟ್ GPT ವರ್ಡ್ ಇಸ್ ಫಾರ್ ಆಲ್ ದಿ AI ಟೂಲ್ಸ್ ಆ್ಯಂಡ್ ಆಲ್ ದಿ LLMs. ಸೊ ಇಲ್ಲಿ ನಾನು ಏನೇನು ಹೇಳಿದೆ, ಸಿಮಿಲರ್ ಟು ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಹಿಯರ್, ಅದೇನೇ ಎಲ್ಲ LLMs ಅಲ್ಲೂ ಆಗ್ತಿರೋದು, ಎಲ್ಲ AI ಟೂಲ್ಸಲ್ಲೂ ಆಗ್ತಿರೋದು. ಸೊ ಐ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್. ಐ ಹೋಪ್ ಇವಾಗ ನಿಮಗೆ LLM ಏನು ಅಂತ ಗೊತ್ತಾಗಿದೆ ಆ್ಯಂಡ್ LLM ಯೂಸ್ ಮಾಡಿಕೊಂಡು ಹೇಗೆ GPT-ನ ಟ್ರೈನ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ, ಆರ್ ಎನಿ AI ಟೂಲ್ನ ಟ್ರೈನ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇರೋನು ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಕಲ್ತ್ಕೊಳ್ಬೇಕು ಅಂತಂದರೆ ಪ್ಲೀಸ್ ಟ್ರೈ ಟು ಕಾಂಟ್ಯಾಕ್ಟ್ ಅಸ್, ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಮತ್ತೆ ಮೀಟ್ ಮಾಡೋಣ ನೆಕ್ಸ್ಟ್ ವಿಡಿಯೋಲಿ, ಇದೇ ಥರ ಏನಾದರೂ ಹೊಸ ಕಲ್ತ್ಕೊಳ್ಳೋಣ. ಅದ್ರ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.